ಇವತ್ತು ಮುರುಡೇಶ್ವರ ಶಿವನ ಜಾಗ. ಆ್ಯಕ್ಚುಲಿ ನಂಗೆ ತುಂಬಾ ಖುಷಿ ಆಗ್ತದೆ ಇವತ್ತು. ಯಾಕೆ ಗೊತ್ತಾ, ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಸರ್ಪ್ರೈಸ್. ಬೆಳಗ್ಗೆ 4:30ಗೆ ಮೆಡಿಟೇಷನ್ ಅಂತ ಹಾಕೊಂಡಿದ್ದಾರೆ. ನಮ್ಮ ಕರ್ನಾಟಕದ ಖ್ಯಾತ ನಿರೂಪಕರಿಗೆ ಆತ್ಮೀಯವಾದಂತಹ ಆದರದ ಸ್ವಾಗತ. ಜೋರದ ಚಪ್ಪಾಳೆ ಬರ್ಬೇಕಪ್ಪ ಆ ಕಡೆ. ನಿರಂಜನ ದೇಶ ಯೂಟ್ಯೂಬ್ ಚಾನಲ್ ಡೊಳ್ಳು ಕುಣಿತದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಹೀಗೆ ಇರೋಣ. ಇದು ಅಲ್ವಣ ಕರ್ನಾಟಕ ಇತನೆ ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಬಟ್ ನಿಜವಾಗ್ಲೂ ಹೇಳು, ಬಿಗ್ ಬಾಸ್ ಅಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ತಾನೆ ಕಿಚನ್. ಅಲ್ಲ, ನಾನು ಎದ್ದು ಬಂದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಒಂದಷ್ಟು ದಿನದಿಂದ ನನ್ನ ಮೊಬೈಲಲ್ಲಿ ಒಂದಷ್ಟು ವೀಡಿಯೋಗಳು ಹಾಗೇ ಸ್ಟೋರ್ ಆಗೋಗಿತ್ತು. ಅದನ್ನು ಆಚೆನೂ ಬಿಟ್ಟಿರಲಿಲ್ಲ, ಎಡಿಟು ಮಾಡಿರಲಿಲ್ಲ. ಇವತ್ತೆಲ್ಲ ನೋಡ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ವೀಡಿಯೋ ಸಿಗ್ತೀರಿ. ಸ್ವಲ್ಪ ಹಳೆ ವೀಡಿಯೋ, ಶಿವರಾತ್ರಿ ವೀಡಿಯೋ. ನಾನು ಮುರುಡೇಶ್ವರದಲ್ಲಿ ಫಾರ್ ದ ಫಸ್ಟ್ ಟೈಮ್ ಶಿವರಾತ್ರಿ ದಿನ ಹೋಗಿದ್ದೆ. ನಮ್ಮ ಕಾರ್ತಿಕ್ ಎಲ್ಲರೂ ಸಿಕ್ಕಿದ್ರು. ಸೊ ಐ ಹ್ಯಾಡ್ ಅ ವೆರಿ 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 ಗ್ರೇಟ್ ಟೈಮ್. ಸೊ ಅದನ್ನು ಇವತ್ತು ನಿಮ್ಮ ಮುಂದೆ ತೋರಿಸೋಣ ಅಂತ. ಸೊ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಬಾಜ್ಯವಾಗಿದೆ, ಬೊಂಬಾಟಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡೋಣ ವ್ಲಾಗ್ನ. ಬನ್ನಿ ನೋಡೋಣ ಮುರುಡೇಶ್ವರ ವ್ಲಾಗ್. ಚಿಕ್ಕ ವಯಸ್ಸಿಂದ ಕೇಳಿದ್ದೆ ಅಷ್ಟೇ ಈ ರೂಮ್ ಬಗ್ಗೆ, ಬಂದಿರಲಿಲ್ಲ ಯಾವತ್ತು. ಎಲ್ಲೆಲ್ಲೋ ಹೇಳ್ಕೊಂಡಿದ್ದೀನಿ ಬೇರೆ ದೇಶದಲ್ಲ. ಬಟ್ ಇದು ಒಂಥರ ಈ ಟೆಂಪಲ್ ಪಕ್ಕ ಇರೋ ವೈಬ್ಸ್ ಇದೆಯಲ್ಲ, ಬೇರೆನೇ ವೈಬ್ಸ್. ಫೈನಲಿ ರೆಡಿ ಆಗಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಯೂಶಲಿ ಬ್ಲೇಸರ್ ಹಾಕೋತಾ ಇದ್ದೆ. ಇವತ್ತು ಮುರುಡೇಶ್ವರ ಶಿವನ ಜಾಗ. ಸೊ ಒಂದು ಸ್ವಲ್ಪ ಬೇರೆ ಥರ ಇರೋಣ ಅಂದ್ಬಿಟ್ಟು ಈ ಥರ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಮೇಲಿಂದ ಕೆಳವರೆಗೂ ತೋರ್ಸ. ಮೇಲಿಂದ ಕೆಳವರೆಗೂ ತೋರ್ಸ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಹೇಗಿದೆ? ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಚೆನ್ನಾಗಿದೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ತುಂಬಾ ವಿಚಿತ್ರವಾಗಂತೂ ಇಲ್ಲ. ನೋಡ್ಬೋದು ಅಂತ ಕಾಣುತ್ತೆ, ಆದ್ರೂ ಇಲ್ಲ ಅಂತ ಕಾಣುತ್ತೆ ನನ್ನ ಅಂದಾಜು ಸರ್, ಅಷ್ಟೇ. ಚೆನ್ನಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈವೆಂಟ್ಗೆ ರೆಡಿ ಆಗಿದ್ದೀನಿ. ಜನ ಎಲ್ಲ ತುಂಬ ಜನ ಬಂದಿದ್ದಾರೆ. ಆ್ಯಕ್ಚುಲಿ ನಂಗೆ ತುಂಬಾ ಖುಷಿ ಆಗ್ತದೆ ಇವತ್ತು. ಯಾಕೆ ಗೊತ್ತಾ, ಶಿವನ ಸ್ಟ್ಯಾಚ್ಯೂ ಹಿಂದೆ ಇದೆ, ದೊಡ್ಡ ಶಿವನ ಗುಡಿ ಕೂಡ ಇಲ್ಲ ಇದೆ. ಎದುರುಗಡೆ ಸ್ಟೇಜ್ ಹಾಕಿದ್ದಾರೆ. ಇಟ್ ಫೀಲ್ಸ್ ಸೋ ನೈಸ್. ಜನ ಇಲ್ಲಿಂದನೇ ಕಾಣುತ್ತೆ, ನೋಡಿ ಬನ್ನಿ. ವಾವ್, ಇದು ಸಮುದ್ರ ಆ್ಯಸ್ ಯೂಶಲ್. ಅಲ್ಲಿ ನೋಡಿ, ದೇವಸ್ಥಾನ ಅಲ್ಲೇ ಕಾಣ್ತಾ ಇದೆ. ಹಾ ನೋಡಿ, ಇಲ್ಲೆಲ್ಲ ಇಲ್ಲಿ ಕಾಣುತ್ತೆ ನಿಮಗೆ ಜನ. ಅದಷ್ಟು ಜನನೇ, ಸಿಕ್ಕಾಬಿಡೋ ಜನ ಬಂದಿದ್ದಾರೆ ಅಂತ ಕಾಣುತ್ತೆ. ನೋಡೋಣ. ಓಕೆ, ಬನ್ನಿ ಇವೆಂಟ್ಗೆ ಹೋಗೋಣ. ಅಲ್ಲಿ ಏನೇನಾಗುತ್ತೆ ನೋಡೋಣ. 7 ಗಂಟೆಗೆ ಸ್ಟಾರ್ಟ್ ಆಗಿ ಓಹೋ ಬೆಳಗ್ಗೆ 5 ಗಂಟೆವರೆಗೂ ಇದೆ ರೀ ಈವೆಂಟು. 7 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಗ್ಗೆ 5 ಗಂಟೆವರೆಗೂ ಇದೆ ರೀ ಈವೆಂಟು. ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಸ್ಟ್ ಮಾಡಿ. ಇಲ್ಲೂ ಕೆರವನ್ ತರಿಸ್ಯಾರ್ರಿ, ಚೆನ್ನಾಗಿದೆ ಒಂಥರ. ಬಟ್ ಸಿಕ್ಕಾಬಿಟ್ಟೆ ಜನ ಇದ್ದಾರೆ. ನಾನು ಅನ್ಕೊಂಡಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಬಟ್ ಮೇ ಬಿ ಸಮ್ಮರ್ ಸ್ಟಾರ್ಟ್ ಆದ್ರೇ ಎಲ್ಲರಿಗೂ ಹಾಲಿಡೇ ಅಲ್ವಾ. ಬಟ್ ಈವೆಂಟ್ ಸುಮ್ಮನೆ ಒಂದು ಫ್ಲೋ ನೋಡ್ತಾ ಇದ್ದೆ, ಬೊಂಬಾಡಾಗಿದೆ. ಏನೋ ಮಜವಾಗಿದೆ, ಏನೇನೋ ಇದೆ. ಅನನ್ಯ ಭಟ್ ಅವರ ಮ್ಯೂಸಿಕ್ ಇದೆ. ಆಗಳ ನಮ್ಮ ಬಿಗ್ ಬಾಸ್ ಕಾರ್ತಿಕ್ ವಿನ್ನರ್ ಸುರಸುಂದ್ರಾಂಗ, ಅವನ ಡೊಳ್ಳು ಕುಣಿತ ಪರ್ಫಾರ್ಮೆನ್ಸ್ ಇದೆ. ವಿದುಷಿ ವೀಣಾ ವರ್ಣಿ ಅವರಿಂದ ಟೀಮ್ ಅವರಿಂದ ವೀಣೆ ಇದೆ. ನೈಸ್. ಲೇಸರ್ ಇದೆ, ಸ್ಟ್ಯಾಚ್ಯೂ ಮೇಲೆ ಲೇಸರ್ ಬಿಟ್ಟು ಏನೋ ಮಾಡ್ತಾರಂತೆ. ಮೆಡಿಟೇಷನ್ ಅಂತೆ. ಮೆಡಿಟೇಷನ್ ಹೆಂಗ್ ಮಾಡಿಸ್ ಬೆಳಗ್ಗೆ 4:30ಗೆ ಮೆಡಿಟೇಷನ್ ಅಂತ ಹಾಕೊಂಡಿದಾರ್ರಿ. ಬೆಳಗ್ಗೆ 4:30ಗೆ ಮೆಡಿಟೇಷನ್ ಅಂತ ಹಾಕೊಂಡಿದಾರ್ರಿ. ಅದನ್ನು ನಾವೇ ಮಾಡ್ಬೇಕಾ? ಏನ್ ಮಾಡೋದ ಗೊತ್ತಿಲ್ಲಪ್ಪ. ನೋಡೋಣ.
ನೀವು ಆಂಕರಿಂಗ್ ಮಾಡ್ತಿದ್ರಾ? ಹೌದಾ? ನಾವೆಲ್ಲ ಮರಿ ಆಂಕರ್ಸ್ಗಳು. ನನ್ನ ಮೇಲೆ ಆಣೆ ಇಟ್ಟೆ, ನನ್ನ ಮೇಲೆ ಆಣೆ ಇಟ್ಟೆ. ಅಯ್ಯೋ ಯಾವ ಮರಿನೂ ಇಲ್ಲ. ಸರ್ ಒಂದು ಸೆಲ್ಫಿ. ನಮ್ಮ ನಿರಂಜನ್, ನಮ್ಮ ಕರ್ನಾಟಕದ ಖ್ಯಾತ ನಿರೂಪಕರಿಗೆ ಆತ್ಮೀಯವಾದಂತ ಆಧಾರದ ಸ್ವಾಗತ. ಜೋರದ ಚಪ್ಪಾಳೆ ಬರ್ಬೇಕಪ್ಪ ಆ ಕಡೆ. ಮಹಾಪ್ರಭುಗಳೇ, ಯಾಕೆ ಫ್ಯಾನ್ಸ್ಗಳೆಲ್ಲ ರೊಚ್ಚಿಗೆ ಅಂತಿದ್ದಾರಲ್ಲ ಮಹಾಪ್ರಭುಗಳೇ? ನಮ್ಮ ಫ್ಯಾನ್ಸ್ ರೊಚ್ಚಿಗೆ ನಾವು ಬಿಟ್ಕೊಳ್ಳೋದು ಹಂಗ ಜಾಸ್ತಿ ರೊಚ್ಚಿಗೆ ಅಂತ ಬಿಗ್ ಬಾಸ್ ಕಳಿಸ್ಕೊಡ್ತೀವ. ಒಂದ್ಸಾರಿ ನಮ್ಮ ನಿರಂಜನ್ ದೇಶಪಾಂಡೆ ಅವರಿಗೆ ಒಂದು ಸ್ವಲ್ಪ ಸೌಂಡ್ ಮಾಡಲಿ ನೋಡೋಣ. ನಮಸ್ಕಾರ. ಪ್ರಪ್ರಥಮ ಬಾರಿಗೆ ಇಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ರು. ಈ ಪ್ರಪ್ರಥಮ ಬಾರಿಗೆ ನಾವಿಲ್ಲಿರೋದು ನಮ್ಮ ಪುಣ್ಯ ಅಂತಾನೆ ನಾನು ಅನ್ಕೋತೀನಿ. ಯಾಕಂದ್ರೆ ಪರಶಿವನ ಎದುರು ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ. ಒಂದು ಅದ್ಭುತವಾದ ಲೇಸರ್ ಶೋ ಇರುತ್ತೆ. ಆರ್ಟಿಸ್ಟ್ಗಳು ಬಂದು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ದೆಲ್ಲ ನೀವು ಟಿವಿಲಿ ನೋಡಿರ್ತೀರ. ಆದ್ರೆ ಇಲ್ಲಿ ಕೂತಾಗ ಒಂಥರ ವಾವ್ ಅನ್ಸೋದು ಅಂದ್ರೆ ಲೇಸರ್ ಶೋ. ಸೊ ಈ ಒಂದು ಬೆಳಕಿನ ಆಟ ಅಂತಾನೆ ಹೇಳ್ತೀನಿ. ಒಂದು ಲೇಸರ್ ಶೋ ನಿಮ್ಮ ಮುಂದೆ ಬರ್ತಾ ಇದೆ. ಈ ಲೇಸರ್ ಶೋ ನಡೀತಾ ಇದೆ. ಗ್ಯಾಪಲ್ಲಿ ಒಂದಷ್ಟು ಜನ ಜೋರಾಗಿ ಕಿರ್ಚಾಡ್ತಾ ಇದ್ರು. ಏನಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ಕಾರ್ತಿಕ್ ಬಂದಿದ್ದಾರೆ ಅಂತ ಹೇಳಿದ್ರು. ಯಾರು ಮಚ್ಚ ಬಂದುಬಿಟ್ಟ ಅಂತ. ಇವತ್ತು ಆ್ಯಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ ಅವನು ಡೊಳ್ಳು ಕುಣಿತಾ ಇದೆಯಂತೆ. ಇವತ್ತು ಅದ್ಭುತವಾಗಿದೆಯಂತೆ. ಬನ್ನಿ ಅವನು ಕ್ಯಾರವನ್ಗೆ ಹೋಗಿ ಮಾತಾಡ್ಸೋಣ ಬನ್ನಿ. ವಾಟ್ ಮಿಸ್ಟರ್ ಕಾರ್ತಿಕ್? ಸರ್ಪ್ರೈಸ್. ಹೆಂಗೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಮೈಕೆಲ್ಲ ಹಾಕಿ ಹೆಂಗೆ ಮಾಡಂತ. ಬಟ್ ಆಕ್ಚುಲಿ ನಂಗೆ ತುಂಬಾ ಖುಷಿ ಆಗ್ತಿರೋದು ಏನು ಗೊತ್ತಾ? ನಿಂಗೆ ಯಾವಾಗ್ಲೂ ಪ್ರಾಪರ್ಟಿ ಇಟ್ಕೊಂಡು ಅಭ್ಯಾಸ ಅದು. ಏನಾದ್ರು ಇರ್ಬೇಕು ಕೈಯಲ್ಲಿ. ಕೈಯಲ್ಲಿ ಏನಾದ್ರು ಒಂದು ಇರ್ಬೇಕು. ಕರೆಕ್ಟ್ ಏನಾದ್ರು ಇರ್ಬೇಕು ಕೈಯಲ್ಲಿ ಏನಾದ್ರು ಒಂದು ಇರ್ಬೇಕು. ಕರೆಕ್ಟ್. ಬಟ್ ನಂಗೆ ತುಂಬಾ ಖುಷಿ ಆಗ್ತಿರೋದು ಏನು ಗೊತ್ತಾ? ಬಿಗ್ ಬಾಸ್ ಆದ್ಮೇಲೆ ಬಿಸಿ ಆಗೇನೆ. ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಬಿಸಿ ಆಗೇನೆ. ಬಟ್ ಬೇರೆ ಬೇರೆ ಕಡೆ ಗೆಸ್ಟ್ ಆಗಿ ಹೋಗೋದು ಅದೆಲ್ಲ ಓಕೆ. ಬಟ್ ಇವತ್ತು ಶಿವರಾತ್ರಿಗೆ ಡೊಳ್ಳು ಕುಣಿತಾ ಇದೆ ಗುರು. ನಿಜವಾಗ್ಲೂ ನಂಗೆ ಇದು ಅನ್ಬಿಲೀವಬಲ್ ಇದು. ಬಟ್ ಅಫ್ಕೋರ್ಸ್ ಆ ಮೂವಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಅಂಡ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಅದರಲ್ಲಿ ತುಂಬಾ ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ಮಾಡಿದ್ದೆ. ಬಟ್ ಇವತ್ತು ಏನ್ ಮಾಡ್ತಾ ಇದೀಯ ಮ್ಯಾನ್? ಇವತ್ತು ಆಕ್ಚುಲಿ ಡೊಳ್ಳು ಕುಣಿತ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹೇಳಿದ್ರು. ಸೊ ನನ್ಗೆ ತುಂಬಾ ಖುಷಿ ಆಯ್ತು. ಅದು ಶಿವರಾತ್ರಿ ದಿನ ಮುರುಡೇಶ್ವರದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ. ಅಂದ್ರೆ ಸಿನಿಮಾದಲ್ಲಿ ಹೇಳಿದೀವಿ, ಬರೀ ಸಿನಿಮಾದಲ್ಲಿ ಹೇಳೋದಲ್ಲ, ಏನಂತ ಕಲೆನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದ, ಅದರಂತೆ ನಡ್ಕೋಬೇಕು. ಇವತ್ತು ಎಷ್ಟು ಪ್ರಾಕ್ಟೀಸ್ ಮಾಡಿದ್ಯಾ? ಆಕ್ಚುಲಿ ಒಂದೇ ದಿನ ಪ್ರಾಕ್ಟೀಸ್ ಮಾಡಿರೋದು. ರೂಢಿ ಇದೆ ಇನ್ನು ಸಿನಿಮಾದ ಟಚ್ ಇದೆ. ನೆನ್ನೆ ಆಲ್ಮೋಸ್ಟ್ ಒಂದ್ 3-4 ವರ್ಷ ಆದ್ಮೇಲೆ ಕಲರ್ಸ್ ಇವೆಂಟ್ ಅಲ್ಲಿ ಒಂದ್ಸಲಿ ಡೊಳ್ಳು ಹಿಡ್ಕೊಂಡು ಹಿಂಗ್ ಆಡಿದ್ದೆ ಅಷ್ಟೇ. ನೆನ್ನೆ ಆಕ್ಚುಲಿ ಮಾಡ್ಬೇಕಾದ್ರೆ ಕ್ಯಾನ್ ಸಿ ಹಿಯರ್. ನಿನ್ನೆ ರಾತ್ರಿ ಆಗಿರೋದು ಇದು ಪರ್ಫಾರ್ಮೆನ್ಸ್ ಮಾಡುವಾಗ. ನಿನ್ನ ಕಲೆಗಳು ಚಿಹ್ನೆಗಳು ಯಾವ್ದು ಅಂತ ನಿಮ್ಗೆ ಯಾಕೆ ಬೇಕದು? ಸೊ ಇದು ಗೊತ್ತಿರೋದ್ರಿಂದ ಯಾವ್ದು ಅಂತ ಗೊತ್ತಾಗಲ್ಲ. ಆದ್ರೂ ಬರೀ ಇಂಥದೆಯಾ ಭಾಗ ಇದ್ದು ಅಷ್ಟು ಏಟಾಗುತ್ತೆ. ಅಲ್ಲ, ಅದು ಗುಣಿ ಅಂತಾರೆ. ಅದು ಸ್ಟಿಕ್ ಇರುತ್ತಲ್ಲ, ಅದಕ್ಕೆ ಅದನ್ನ ಸ್ವಲ್ಪ ಜೋಶಲ್ಲಿ ಹೊಡಿಬೇಕು. ಬಿಗ್ಗಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಸಿಕ್ಕಾಬಿಡೆ ಕಾಯ್ತಾ ಇದ್ದೀನಿ ಯಾವಾಗ ಶುರು ಆಗುತ್ತೆ ಅದು ಅಂತ. ಸೊ ನೀನ್ ಲೈವ್ ಅಲ್ಲಿ ನೋಡಿಲ್ಲ? ನಾನು ಲೈವ್ ಅಲ್ಲಿ ನೋಡಿಲ್ಲ. ಬಟ್ ಲೈವ್ ನೋಡ್ದಂಗೆ ಆಯ್ತು. ಸಿನಿಮಾ ನೋಡ್ದಂಗೆ ನಂಗೆ ಅಫ್ಕೋರ್ಸ್ ವೈಟ್ ಅಂಡ್ ವಾಚ್ ಐ ವಿಲ್. ಯಾಕೆಂದ್ರೆ ಈ ಸ್ಟೇಜ್ ಮೇಲೆ ಹೋದ್ಮೇಲೆ ನಾನು ಹೆಂಗ್ ನೋಡಿಸ್ಬೋದು ಈ ಮನುಷ್ಯ ಅಂತ ಕಾಯ್ತಾ ಇದ್ದೀನಿ. ನೋಡೋಣ, ಗ್ಲಿಮ್ಸ್ ನಿಮ್ಗೂ ಕೂಡ ತೋರಿಸ್ತೀನಿ ನಾನು. ಬಟ್ ಆಲ್ ದಿ ಬೆಸ್ಟ್ ಮಗ. ಥ್ಯಾಂಕ್ ಯು. ಇನ್ನು ಸಾಕಷ್ಟು ಮಾತಾಡೋದಿದೆ, ಬಟ್ ಅದು ಬೇರೆ ವ್ಲಾಗ್ ಅಲ್ಲಿ ಮಾತಾಡೋಣ. ಯಾಕಂದ್ರೆ ಕಾರ್ತಿಕ್ ಒಂದ್ಸಲಿ ನಮ್ಮ ಮನೆಗೆ ಬಂದು ಅಡುಗೆ ಮಾಡಿದ್ದ. ನನ್ಗೆ ಅವಾಗ್ಲೇ ಆಶ್ಚರ್ಯ ಆಗಿತ್ತು, ಹೆಂಗೆ ಅವನು ಸುಳ್ಳು ಹೇಳ್ತಾನೆ, ಜೋಲ ಮಾಡ್ತಾನೆ ಅಂತ. ಆಮೇಲೆ ನಮ್ಮನೇಲಿ ಮಾಡಿದ್ದಲ್ದೆ ಬಿಗ್ ಬಾಸ್ ಸ್ವಲ್ಪ ಅಷ್ಟು ದಿನನೂ ಅಡುಗೆ ಮಾಡಿದಲ್ಲ. ನಂದೇ ಜಾಗ ಅಂತ ಫ್ಲಾಗ್ ನೆಟ್ ಬಂದಿದ್ದೀನಪ್ಪ. ಹೌದಾ? ನಿಜವಲ್ಲ? ಸ್ಯಾಟರ್ಡೆ ಇದ್ರಲ್ಲಿ. ಬಟ್ ನಿಜವಾಗ್ಲೂ ಹೇಳು, ಬಿಗ್ ಬಾಸ್ ಅಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ತಾನೆ ಕಿಚನ್. ಅಲ್ಲ, ನಾನು ಎದ್ದು ಬಂದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ಹೊಸಬ್ರು ಕೇಳ್ದಂಗಿಲ್ಲ. ಅಡಿಗೆ ಮಾಡೋದು ನನಗೆ ಇಷ್ಟ, ಅದಕ್ಕೋಸ್ಕರ ಮಾಡಿದೆ. ಪ್ಲಸ್ ಆಯ್ತು ಮೈನಸ್ ಆಯ್ತು ಅದನ್ನ ಬಿಟ್ಟು ಬೇರೆ ಎಲ್ಲಾನು ಮಾಡಿದೀನಿ. ನಾನು ಎಲ್ಲಾನು ಮಾಡಿದ್ದೇನೆ, ಅದನ್ನು ಸೇರಿಸಿ. ಎಲ್ಲಾನು ಅಂದ್ರೆ ಗುರು ಮಾಡಿದ್ಯಾ ಗುರು ನೀನು?
ನನ್ ನೋಡಿ ಆಶ್ಚರ್ಯ ಆಯ್ತು. ಟಾಸ್ಕ್ ಆಡಿದ್ದೀನಿ, ಏನೇನ್ ಮಾಡಿಲ್ಲ, ಹೆಡ್ ಶೇವ್ ಮಾಡಿದ್ದೀನಿ, ಆಮೇಲೆ ಎಲ್ಲಾ ರೀತಿ ವಿನ್ ಆಗಿದೆಯಲ್ಲ. ಹೌದು, ವಿನ್ ಆಗಿದ್ದೀನಿ. ಇನ್ನೇನಪ್ಪ ಬೇಕೋ. ಅಂಡ್ ಈ ಗೆಲುವಿಂದ ನಿನಗೆ ಇನ್ನೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಯಾವಾಗ್ಲೂ ಹೀಗೆ ಇರೋಣ. ಮತ್ ಬರ್ತಾ ಇಲ್ಲ ನಾನು ಇದೇನು ಗುರು ಕರ್ಕೊಂಡೊಳಗದೆ. ಏನ್ ಗೊತ್ತಾ, ಕಣ್ಣೀರ್ ಬಂದ್ರೆ ಒರ್ಸ್ಕೊಳಕ್ ಟೈಮ್ ಆಗುತ್ತೆ ಅಂತ ಗ್ಲಾಸ್ ತೆಗ್ದೀನಿ ಅಷ್ಟೇ. ಕಣ್ಣೀರ್ ಬಂದ್ರೆ ಒರ್ಸ್ಕೊಳಕ್ ಟೈಮ್ ಆಗುತ್ತೆ ಅಂತ ಗ್ಲಾಸ್ ತೆಗ್ದೀನಿ ಅಷ್ಟೇ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಆಯ್ತು. ನಿಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಇಷ್ಟ ತನಕ. ಆಗ್ಲೇ ಗೊತ್ತಾಯ್ತು, ಸುಮ್ಮನೆ ಡೌ ಮಾಡ್ದೆ. ಏನು ನಡೀತಾ ಇದೆ ಇಲ್ಲಿ? ಓಕೆ, ಆಲ್ ದಿ ಬೆಸ್ಟ್ ಮಾ. ಎಸ್, ಥ್ಯಾಂಕ್ ಯು. ಸಿಗೋಣ. ಅವ್ನು ಫ್ರೀ ಆಗಿದ್ದಾನೆ, ನಾನು ಬಿಸಿ ಇದ್ದೀನಿ ಅಲ್ವಾ ಇವಾಗ ಕಣ ಸ್ಟೇಜ್ ಅಲ್ಲಿ. ಆಯ್ತಾಯ್ತು. ಓ ಆತ, ನಾವೆಲ್ಲ ಅಷ್ಟು ಕಲ್ತಿಲ್ಲ ಬಿಡ್ರಿ. ಸರಿ, ಸಿಗ್ತೀನಿ ಆಯ್ತಾ. ಹ್ಯಾವ್ ಎ ಗುಡ್ ಈವ್ನಿಂಗ್. ಒಂದ್ ಕಡೆ ಅಲ್ಲಿ ವೇದಿಕೆ ಮೇಲೆ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಮುರುಡೇಶ್ವರದಲ್ಲಿ, ಈಶ್ವರನ ಎದುರುಗಡೆ. ಇಡೀ ರಾತ್ರಿ ಜಾಗರಣೆ ಅದ್ಭುತವಾಗಿ ನಡೀತಾ ಇದೆ. ಬಟ್ ಇನ್ನೊಂದ್ ಕಡೆ ನಮ್ಮ ಅಭಿಮಾನಿಗಳು ಪ್ರೀತಿಯಿಂದ ಕೊಡಕೊಂತಾರೆ, ಬಡ್ರಿ ಇಲ್ಲಿ ಬಡ್ರಿ ಫೋಟೋ ಕೊಡ್ರಿ ಅಂತ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಳ್ಳೋಣ. ಹೇಳ್ರಪ್ಪ. ಆಯ್ತು. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕಾಯ್ತಾ? ಅಲ್ಲಿ ಹೇಳಿ ಒಂದ್ಸಲಿ, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ನನಗೆ ಅದೆಲ್ಲ ನಂಗೆ ಬರಲ್ಲ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ನಿರಂಜನ ದೇಸಾಯಿ ಯೂಟ್ಯೂಬ್ ಚಾನಲ್. ನಿರಂಜನ ದೇಸಾಯಿ ಯೂಟ್ಯೂಬ್ ಚಾನಲ್. ಪ್ರೀತಿಯಿಂದ ಅದೇ ನಿರಂಜನ್ ದೇಸಾಯಿ ಯೂಟ್ಯೂಬ್ ಚಾನಲ್. ಅವ್ರನ್ನ ನೋಡಿದ್ರೆ ರೋಮಾಂಚನ ಆಗೋದು ನನಗೆ. ನಿರಂಜನ್ ದೇಸಾಯಿ ಅಂದ್ರು ನಿಮ್ಗೆ ಶಿವ ಒಳ್ಳೇದ್ ಮಾಡಿ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ನಿರಂಜನ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ. ನಿರಂಜನ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಎತ್ತೊಡಿರಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬೆಲ್ ಐಕಾನ್ ಎತ್ತೊಡಿರಿ. ಅಷ್ಟೇ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಏನ್ ಅದ್ಭುತವಾಗಿ ಮಾಡಿದ್ರಿ, ಏನ್ ಎನರ್ಜಿ ನಿಮ್ದು. ಬೇರೆ ಬೇರೆ ಕಾಡುಗಳಲ್ಲಿ ನಾವು ಅಲ್ಲಿ ಇದ್ದಾಗ ನಡೀತಾ ಇರುವಂತ ಘಟನೆಗಳು, ಎಕ್ಸ್ಪ್ರೆಷನ್ಗಳು, ಇಲ್ಲ ನಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇರುವಂತ ಘಟನೆಗಳ ಒಂದು ಎಕ್ಸ್ಪ್ರೆಷನ್ಗಳನ್ನ ನಾವು ಅಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಬನ್ನಿ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ನಮ್ಮ ಸಿದ್ಧಿ ಜನಾಂಗದವರಿಗೆ. ಕಾರ್ತಿಕ್ ಅವರೆಲ್ಲ ನಿಂಗೆ ಓಟ್ ಹಾಕಿರೋರು. ವಾವ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವೋಟ್ ಮಾಡಿದ್ದಕ್ಕೆ ಅಂಡ್ ಸಪೋರ್ಟ್ ಮಾಡಿದ್ದಕ್ಕೆ. ಆಕ್ಚುಲಿ ನಂದು ಅದೇ ಪ್ರಶ್ನೆ, ಏನ್ ಮಾಡಿದೆ ದುಡ್ಡಲ್ಲಿ? ಅದೇ ಏನ್ ಮಾಡಿದೆ? ಬರ್ತಾ ಇದೆ ಬಂದಾಗ ಹೇಳ್ತೀನಿ ಏನ್ ಮಾಡಿದೆ. ಡೊಳ್ಳು ಕುಣಿತದ ಪ್ರದರ್ಶನ ಮಾಡ್ತಾ ಇದಾರೆ. ಸೊ ನಿಜವಾಗ್ಲೂ ಈ ಒಂದು ಪ್ರಯತ್ನಕ್ಕೆ ಬರಲಿ ಜೋರದ ಚಪ್ಪಾಳೆ. ಏನಂತಂದ್ರೆ ನಮ್ಮ ಕಲೆನ ಯಾವತ್ತೂ ನಾವು ಮರಿಬಾರ್ದು. ಯಾವಾಗ್ಲೂ ಒಂದ್ಸರಿ ಮೆಲ್ಕ್ ಹಾಕ್ತಾ ಇರ್ಬೇಕು, ಅದನ್ನ ಉಳಿಸ್ಬೇಕು, ಜೊತೆಗೆ ಬೆಳೆಸ್ಬೇಕು ಅನ್ನೋದು ಯಾವಾಗ್ಲೂ ಹೇಳ್ತಿರ್ತೀವಿ. ಸೊ ಮೊದಲನೇ ಬಾರಿಗೆ ನನಗೆ ಅಂದ್ರೆ ಈ ರೀತಿ ಒಂದು ಲೈವ್ ಕಾನ್ಸರ್ಟ್ ಅಲ್ಲಿ ಡೊಳ್ಳುನ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. ಈ ತರ ಬೈಕ್ ಹೊಡೆದ್ರೆ ಇಷ್ಟು ಬ್ಯಾಗ್ಸ್ ಇದೆ, ನಾವು ಹೊಡಿದ್ರೆ ಆಗಿದೆ. ಇಲ್ಲಿ ಮನೆಗೆ ಬರ್ತೀನಿ, ಹೇಳ್ಕೊಡು ಆಯ್ತಾ? ಬನ್ನಿ ಚಪ್ಪಾಳೆ ಬನ್ನಿ, ಸೀರಿಯಸ್ ಆಗಿ ಬನ್ನಿ. ಭಟ್ಕಳದ ಮುರುಡೇಶ್ವರದ ಜನ ಎಲ್ಲ ಒಂದ್ಸಲ ಹಾಯ್ ಹೇಳಿ. ಎಲ್ಲರೂ ನಿರಂಜನ್ ದೇಶಪಾಂಡೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ಕಾಣಿಸ್ತೀರ. ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗಿದ ಬಂತು. ಈಗ ಮೇನ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ಸೊ ಪಾಪ ಅವರೇ ಕಳಿಸ್ಕೊಟ್ಟಿದ್ದಾರೆ. ಸರ್ ನೀಟಾಗಿ ಕರ್ಕೊಂಡು ಬರ್ತೀರಾ? ಈ ರಶಲ್ಲಿ ನಿಜವಾಗ್ಲೂ ಹೋಗೋಕ್ಕಾಗಲ್ಲ, ಇಲ್ಲಾಂದರೆ ಇವ್ರು ಬಂದಿದ್ದಾರೆ. ಬನ್ನಿ ದರ್ಶನ ಮಾಡ್ಕೊಂಬೋಣ. ನನ್ನ ಜೊತೆ ನೀವೆಲ್ಲರೂ ಮುರುಡೇಶ್ವರನ ದರ್ಶನ ಮಾಡಿ ಬನ್ನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಂತೂ ಇಂತೂ ಮುರುಡೇಶ್ವರಕ್ಕೆ ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ. ಸಾಕಷ್ಟು ಸಲ ಬಂದೀನಿ, ಇಲ್ಲ ಅಂತಿಲ್ಲ. ಆದರೆ ಶಿವರಾತ್ರಿ ದಿನ ಇದೆ ಇಷ್ಟು ಟೈಮ್ ಬರ್ತಾ ಇರೋದು, ತುಂಬಾ ಸಂತೋಷ ಆಗ್ತದೆ. ಸೊ ನಾನು ದರ್ಶನ ಮಾಡಿ ಮುಗಿಸೋ ತನಕ ಅಫ್ಕೋರ್ಸ್ ಯಾವುದೋ ಮ್ಯೂಸಿಕ್ ವೀಡಿಯೋ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಬಟ್ ನೀವು ಎಲ್ಲರೂ ಅಲ್ಲಿಂದನೇ ಓಂ ನಮಃ ಶಿವಾಯ ಅಂತ ಕಂಟಿನ್ಯೂಸ್ ಆಗಿ ಹೇಳ್ಕೊತಾ ಇರಿ. ಪುಣ್ಯ ನಿಮಗೂ ಬರಲಿ, ಎಲ್ಲರಿಗೂ ಆ ಈಶ್ವರ ತುಂಬ ಒಳ್ಳೇದು ಮಾಡಲಿ. ಬನ್ನಿ ಹೋಗೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಾ, ಎಷ್ಟು ಖುಷಿ ಆಗ್ತದೆ ಅಂದರೆ, ಅಂತೂ ಇಂತೂ ಶಿವರಾತ್ರಿ ದಿನ ಈಶ್ವರನ ದರ್ಶನ ಆಯಿತು, ಮುರುಡೇಶ್ವರನ ದರ್ಶನ ಆಯಿತು. ಸಾಕಷ್ಟು ಬಾರಿ ಹೋಗಿರ್ತೀವಿ, ಆದರೆ ಇದರ ವಿಶೇಷ ಸ್ಥಳಗಳಲ್ಲಿ ಅಂದರೆ ಸಾಕ್ಷಾತ್ ಈಶ್ವರನ ಆತ್ಮಲಿಂಗನೇ ಇಲ್ಲಿದೆ ಅಂತ ಹೇಳ್ತಾರೆ. ಹೇಳೋದೇನು ಇದೆ, ಇಲ್ಲೇ ಇದೆ. ಅದು ಗಣೇಶನ ಸಲುವಾಗಿ ರಾವಣ ಭೂಮಿಗೆ ಸ್ಪರ್ಶ ಮಾಡಿ ಆ ಲಿಂಗ ಇಲ್ಲಿ ಬಂದು ಸ್ಥಾಪನೆ ಆಯಿತು ಅಂತೆಲ್ಲ ಕಥೆ ಹೇಳ್ತಾರೆ. ನೀವೆಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಗಳನ್ನ ನೋಡಿರ್ತೀರ. ಎಂಥ ಒಂದು ಐತಿಹಾಸಿಕ ಸ್ಥಳ, ಪುಣ್ಯಕ್ಷೇತ್ರ. ಇಲ್ಲಿ ಇವತ್ತು ನಾವು ದರ್ಶನ ಪಡೆದಿರೋ ನಾವೇ ಪುಣ್ಯವಂತರು, ನಾವೇ ಭಾಗ್ಯವಂತರು. ಸೊ ನನ್ನ ಜೊತೆ ನಿಮಗೂ ದರ್ಶನ ಆಗಿದ್ದರೆ ನೀವು ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ಓಂ ನಮಃ ಶಿವಾಯ. ಅಂತೂ ಇಂತೂ ನಮ್ಮ ವ್ಲಾಗನ್ನು ಎಂಡ್ ಮಾಡೋಂಥ ಟೈಮ್ ಬಂತು. ಮುರುಡೇಶ್ವರ ಸಕ್ಕದಾಗಿತ್ತು. ಆ್ಯಂಡ್ ಶಿವರಾತ್ರಿ ಜಾಗರಣೆ ಉತ್ಸವ ಅದ್ಭುತವಾಗಿತ್ತು. ಸೊ ನಿಜವಾಗ್ಲೂ ಅಲ್ಲಿಯ ಸಚಿವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಕಾಳೇಶ್ ವೈದ್ಯ ಅವರು ತುಂಬಾ ಚೆನ್ನಾಗಿ ಒಂಥರ ಆರ್ಗನೈಸ್ ಮಾಡಿದರು. ಆ್ಯಂಡ್ ಅಲ್ಲಿಯ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಕಮಿಷನ್ ಆಗಿರ್ಬೋದು, ಅಲ್ಲಿ ಲೋಕಲ್ ಸ್ಥಳೀಯರಾಗಿರ್ಬೋದು, ಎಲ್ಲರದ್ದು ಕೋಆಪ್ರೇಷನ್ 100%. ಸ್ಪೆಷಲ್ಲಾಗಿ ಅಲ್ಲಿಯ ಅಸಿಸ್ಟೆಂಟ್ ಕಮಿಷನರ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ತೊಗೊಂಡು ಮಾಡಿದರು. ಸೊ ಮುರುಡೇಶ್ವರ ಲಾಟ್ಸ್ ಆಫ್ ಲವ್, ನೆನಪುಗಳು ತುಂಬ ಇದೆ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿರಂಜನ್ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಬಾಯ್.